ಕೈಗೆತ್ತಿಕೊಳ್ಳುವಂತ ದೊಡ್ಡ ಹೋರಾಟ ಅಂತ ಬಿಂಬಿಸಲ್ಪಟ್ಟಂತ ಈ ಮೂಡ ಪ್ರಕರಣ ಇಲ್ಲಿಗೆ ಇತಿಶ್ರೀ ಆಯ್ತಾ ಅಥವಾ ಬಿಜೆಪಿ ಹೇಗೆ ಟೇಕಪ್? ಇಲ್ಲ, ಆಗೋದಿಲ್ಲ ಇದು. ಯಾಕೆ ಅಂತಂದರೆ ದಾಖಲೆಗಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ದಾಖಲೆಗಳಿದೆ. ಈ ದಾಖಲೆಗಳನ್ನು ಹೊತ್ತು ಇನ್ನೂ ಇದು ಹೈಯೆಸ್ಟ್ ಕೋರ್ಟ್ಗೆ ಹೋಗ್ಬೋದು, ಅವಕಾಶ ಇದೆ. ಯಾರು ಅದನ್ನು ನಾವೇ ಮಾತಾಡ್ತೇವೆ. ಈಗ ಅಧ್ಯಕ್ಷರ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ, ಏನು ಮಾಡಬಹುದು ಅನ್ನೋದನ್ನ ತೀರ್ಮಾನ ನಾವು ತಗೊಳ್ತೇವೆ. ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಇನ್ನೂ ಬೀದಿಗಳದ್ದು ನಾವು ಹೋರಾಟ ಮಾಡಬೇಕಾ, ಯಾವ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ. ಹಿಂದೆ ಸ್ನೇಹಮಯ ಕೃಷ್ಣ ಹೋರಾಟ ಮಾಡೋ ಸಂದರ್ಭದಲ್ಲೂ ಸಹ ಇದೇ ಕಂಟ್ರೋಲ್ ಬಂದಿತ್ತು. ಸ್ನೇಹಮಯ ಕೃಷ್ಣನ್ಗೆ ಬಿಜೆಪಿ ಅವರು ಬ್ಯಾಕ್ ಸಪೋರ್ಟ್ ಕೊಡ್ತಾ ಇದ್ರೆ, ಇಲ್ಲಾಂದ್ರೆ ಸ್ನೇಹಮಯ ಕೃಷ್ಣ ಅವನು ಸಹ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವಕೀಲ ಕಂಟೆಕ್ಟ್ ಮಾಡಿ ಈ ರೀತಿ ಚಾಲೆಂಜ್ ಮಾಡಕ್ಕೆ ಅವಕಾಶ ಬರ್ತಿರ್ಲಿಲ್ಲ. ಇಡಿ ವಿಚಾರ ಇರ್ಬೋದು, ಸಿಬಿಐ ವಿಚಾರ ಇರ್ಬೋದು, ಎರಡನ್ನೂ ಸಹ ಅವರು ಚಾಲೆಂಜ್ ಮಾಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಕೀಲ ಕರೆಸಿದ್ರು. ಅವ್ರಿಗೆ ಬಿಜೆಪಿ ಅವರು ಬ್ಯಾಕ್ ಸಪೋರ್ಟ್ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ ನೋಡಿ, ಯಾರೋ ಪಾಪ ಒಬ್ಬರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅವ್ರನ್ನ ದಾರಿ ತಪ್ಪಿಸೋದು ಸರಿಯಲ್ಲ. ನಾವು ಹೇಳ್ತೇವೆ, ಈಗ ನಾವು ಹೋರಾಟ ಮಾಡ್ತಿದ್ದೀವಿ, ಅವರು ಹೋರಾಟ ಮಾಡ್ತಿದ್ದಾರೆ. ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೋರಾಟ ಮಾಡ್ತಿದ್ದಾರೆ. ಅವರು ಯಾವ ರೀತಿ ಮಾಡ್ತಿದ್ದಾರೋ ಅದು ನಮಗೆ ಸಂಬಂಧ ಇಲ್ಲ, ಅದು ಮಾಡ್ತಿದ್ದಾರೆ. ಆದರೆ ನಮ್ಮದೇ ರೀತಿಯಲ್ಲಿ ನಾವು ಮಾಡಿದ್ದೇವೆ. ರಾಜಕೀಯವಾಗಿ ನಾವು ಇವತ್ತಿನ ದಿವಸ ನಮ್ಮ ಹೋರಾಟವನ್ನು ಮುಂದಿಟ್ವಿ, ಕೋರ್ಟಿನ ತೀರ್ಪನ್ನು ಗೌರವಿಸಿದ್ವಿ. ಆದರೆ ನಮಗೆ ಈಗ ಕಣ್ಣು ಮುಂದೆ ಇರತಕ್ಕಂಥದ್ದು ಅಲ್ಲ. ಜಮೀನು ಯಾರ್ದು? ನಿಮ್ಮದಲ್ಲ, ಪಿತ್ರಾರ್ಜಿತವಾಗಿ ನಿಮಗೆ ಬಂದಿರಲಿಲ್ಲ. 92ರಲ್ಲಿ ಅದು ದಲಿತರಿಗೆ ಸೇರಿದ ಜಮೀನಾಗಿತ್ತು. ಅಲ್ಲಲ್ಲ, ಅದನ್ನೇ ಹೇಳೋದು ನಾನು. ಅದಕ್ಕೆ ಅಲ್ಲಲ್ಲ ನಾನು ಹೇಳೋದು ಇಲ್ಲ, ನಾನು ಇದು ಜಡ್ಜ್ಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್ ಅಲ್ಲ. ಇದು 92ರಲ್ಲಿ ಮೂಡ ಇದನ್ನು ತಗೊಂಡಿತ್ತ. ಅದಾದ್ಮೇಲೆ ಅದು 96-97ರಲ್ಲಿ ಅವರಿಗೆ ಹಣನೂ ಕೊಟ್ಬಿಟ್ಟಿದ್ದಾರೆ, ಬ್ಯಾಂಕ್ಗೆ ಹಾಕ್ಬಿಟ್ಟಿದ್ದಾರ, ಡೆಪಾಸಿಟ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಷ್ಟಾದ್ಮೇಲೆ 97ರಲ್ಲಿ ಇದನ್ನು ನೀವು ಬಿಡುಗಡೆ ಆಗಿದೆ ಅಂತೇಳಿ ನೀವೇ ಸರ್ಕಾರದ ನೀವೇ ಉಪಮುಖ್ಯಮಂತ್ರಿ ಇದ್ರಿ ಅವತ್ತು. ಅದಾದ ಮೇಲೆ ನೀವೇ ಖರೀದಿ ಮಾಡಿದ್ರಿ. ಖರೀದಿ ಮಾಡಿ ಆದ್ಮೇಲೆ ಇದನ್ನೆಲ್ಲ ಪೇಪರಲ್ಲಿ ನಡೆದಿದೆ. ಜಮೀನಿಗೆ ನೀವು ಹೋಗಲೇ ಇಲ್ಲ, ಅಲ್ಲಿ ಜಮೀನು ಇರಲೇ ಇಲ್ಲ, ಯಾಕಂದ್ರೆ ಅವರು ಲೇಔಟ್ ಮಾಡಿ ಆಗೋಗಿತ್ತು. ಇಷ್ಟೆಲ್ಲ ಇದ್ದಾಗ, ಇದು ಸಾಕ್ಷಿಗಳಿದು ಇದ್ದಾಗ ನೀವು ಕ್ಲೇಮ್ ಮಾಡಿದ್ರಿ ಯಾವುದೋ ರೀತಿಯಲ್ಲಿ ನಿಮ್ಗೆ 14 ಸೈಟ್ಗಳನ್ನು ತಗೊಂಡ್ಬಿಟ್ರಿ. ತಗೊಂಡ ಮೇಲೆ ಪತ್ರಕರ್ತರುಗಳೆಲ್ಲ ಕೇಳಿದಾಗ ನೀವೇನು ಹೇಳಿದ್ರಿ? 62 ಕೋಟಿ ಬರಬೇಕು ನನಗೆ, ಅದನ್ನು ಕೊಟ್ಟುಬಿಟ್ರೆ ನಾನು ಅದು ಬಿಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ರಿ. ಅದಾದ ನಂತರ ₹1 ಬರಲಿಲ್ಲ ನಿಮಗೆ, ಆದರೆ ರಾತ್ರಿ ಬಿಟ್ಟೇ ಬಿಟ್ರಲ್ಲ ಅದನ್ನ. ಉದ್ದೇಶ ಏನು ಇವೆಲ್ಲನೂ? ಅಲ್ಲಿಗೆ ನಂದು ತಪ್ಪಿದೆ ಅಂತ ನೀವೇ ಒಪ್ಕೊಂಡ ಮೇಲೆ ಕ್ಲೀನ್ ಚಿಟ್ ಇಲ್ಲಿಂದ ಬಂತು. ಈ ಕಾರಣದಿಂದಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ.